Let us see question number 4. What happens if the fuse is connected to the neutral wire instead of connecting it to the live wire in the meter box of the house? That question. What happens if the fuse is connected to neutral wire? ಈಗ ಇದೆ ಡೊಮೆಸ್ಟಿಕ್ ಯೂಸೇಜ್ ಅಲ್ಲಿ ಯಾವಾಗ್ಲೂ ನ್ಯೂಟ್ರಲ್ ಮತ್ತೆ ಲೈವ್ ವೈರ್ ಅಂತ ಇರುತ್ತೆ. ನ್ಯೂಟ್ರಲ್ ವೈರ್ ಅನ್ನ ಬ್ಲಾಕ್ ಕಲರ್ ಇನ್ಸುಲೇಟಿಂಗ್ ಮಾಡಿರ್ತಾರೆ. ಅದೇ ತರ ಲೈವ್ ವೈರ್ ಅನ್ನ ರೆಡ್ ಕಲರ್ ಇನ್ಸುಲೇಟರ್ ಇಂದ ರ್ಯಾಪ್ ಮಾಡಿರ್ತಾರೆ. ಈಗ ಅವ್ರು ಏನ್ ಹೇಳ್ತಿದ್ದಾರೆ, ನ್ಯೂಟ್ರಲ್ ವೈರ್ ಗೆ ಫ್ಯೂಸ್ ಅನ್ನ ಕನೆಕ್ಟ್ ಮಾಡ್ತೀವಿ, ಲೈವ್ ವೈರ್ ಗೆ ಕನೆಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಫ್ಯೂಸ್ ವರ್ಕ್, ವಾಟ್ ಇಸ್ ದ ವರ್ಕ್ ಆಫ್ ಫ್ಯೂಸ್? ದ wire in the fuse melts. Yes, it cut off the current flow. ಅಲ್ವಾ? ಏನಾಗುತ್ತೆ, ಫ್ಯೂಸ್ ಆಗ್ಬಿಡುತ್ತೆ ಆ ವೈರ್, ನೆಕ್ಸ್ಟ್ ಕರೆಂಟ್ ಫ್ಲೋ ಆಗಕ್ಕೆ ಕೊಡೋದೇ ಇಲ್ಲ, ಕನೆಕ್ಷನ್ ಕಟ್ ಮಾಡ್ಬಿಡುತ್ತೆ. ಸೊ ಯಾವಾಗ ಹೀಟ್ ಜಾಸ್ತಿ ಆಗಿರುತ್ತೆ ಅವಾಗ ಈ ಪ್ರೊಸೆಸ್ ಆಗಿರುತ್ತೆ, ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗಿ. ಈಗ ಇಲ್ಲೇನಾಗುತ್ತೆ, ವೆನ್ ಈಸ್ ಕನೆಕ್ಟೆಡ್ ಟು ನ್ಯೂಟ್ರಲ್ ವೈರ್, ಅವಾಗ ಏನಾಗುತ್ತೆ, ಇದು ಕರೆಂಟ್ ಅನ್ನ ಕಟ್ ಆಫ್ ಮಾಡುತ್ತೆ, ಬಟ್ ಇಟ್ ಫೇಲ್ಸ್ ಟು ಕಟ್ ಆಫ್ ಹೈ ವೋಲ್ಟೇಜ್. ಹೈ ವೋಲ್ಟೇಜ್ ಅನ್ನ ಅದ್ರ ಸಪ್ಲೈ ಅನ್ನ ಕಟ್ ಮಾಡೋಕೆ ಆಗೋದಿಲ್ಲ, ಕರೆಂಟ್ ಅನ್ನ, ಯಾಕಂದ್ರೆ ಸರ್ಕ್ಯೂಟ್ ಬ್ರೇಕ್ ಆಗ್ಬಿಡುತ್ತಲ್ಲ, ಕರೆಂಟ್ ಫ್ಲೋ ಅನ್ನ ಸ್ಟಾಪ್ ಮಾಡಬಹುದು, ಬಟ್ ಹೈ ವೋಲ್ಟೇಜ್ ಏನಿರುತ್ತಲ್ಲ ಅದನ್ನ ಕಟ್ ಆಫ್ ಮಾಡಕ್ ಆಗಲ್ಲ. ಇಟ್ ಫೇಲ್ಸ್ ಟು ಕಟ್ ಆಫ್ ಹೈ ವೋಲ್ಟೇಜ್ ಲೈಫ್ ಸಪ್ಲೈ ಟು ಅಪ್ಲಿಯಾನ್ಸಸ್. ಅದಕ್ಕೆ ಈಗ ಏನಾಗತ್ತೆ, ನಾವು ಕರೆಂಟ್ ಹೋಗಿದೆ ಅಂತ ಅನ್ಕೊಂಡಿರ್ತೀವಿ, ನಾವು ಯಾವುದೇ ಒಂದು ಅಪ್ಲಿಯಾನ್ಸಸ್ ಅನ್ನ ಮುಟ್ಟಿದ್ವಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಫ್ರಿಡ್ಜ್ ಅನ್ನ ಮುಟ್ಟಿದ್ವಿ ಅಥವಾ ಕಂಪ್ಯೂಟರ್ ಮುಟ್ಟಿದ್ವಿ. ಈಗ ಹೈ ವೋಲ್ಟೇಜ್ ಸ್ಟೋರ್ ಆಗಿತ್ತು, ಅದು ನಮ್ ಬಾಡಿನ ಪಾತ್ ಮಾಡ್ಕೊಂಡು ಎಲ್ಲಿ ಹೋಗುತ್ತೆ, ಗ್ರೌಂಡ್ ಹೋಗುತ್ತೆ. ಯು ನೋ ದ್ಯಾಟ್ ಗ್ರೌಂಡ್ ಈಸ್ ಹ್ಯಾವಿಂಗ್ 0 ವೋಲ್ಟ್ ಅಲ್ವಾ, ಗ್ರೌಂಡ್ 0 ವೋಲ್ಟ್ ಅಲ್ಲಿ ಇರುತ್ತೆ. ಲೈವ್ ವೈರ್ ಎಷ್ಟು ವೋಲ್ಟ್ ಅಲ್ಲಿ ಇರುತ್ತೆ, 220 ವೋಲ್ಟ್ ಅಲ್ಲಿ ಇರುತ್ತೆ. 220 ವೋಲ್ಟ್ ಇಂದ 0 ವೋಲ್ಟಿಗೆ ಅದಕ್ಕೊಂದು ಫ್ಲೋ ಆಗಕ್ಕೆ ಪಾತ್ ಬೇಕು. ಆ ಪಾತ್ ಯಾವ್ದು ಸಿಗುತ್ತೆ, ನಾವು ಟಚ್ ಮಾಡಿದಾಗ ನಮ್ ಬಾಡಿ ಥ್ರೂ ಒಂದು ಪಾತ್ ಮಾಡ್ಕೊಳೋದು ಗ್ರೌಂಡಿಗೆ ಹೋಗಿ ಸೇರುತ್ತೆ. ಅವಾಗ ದಟ್ ಪರ್ಸನ್ ಫೀಲ್ ಇಲೆಕ್ಟ್ರಿಕ್ ಶಾಕ್ ಅಲ್ವಾ, ಆ ಪರ್ಸನ್ ಏನಿದೆ ಅವರಿಗೆ ಇಲೆಕ್ಟ್ರಿಕ್ ಶಾಕ್ ಫೀಲ್ ಆಗಿರುತ್ತೆ. ಸೊ ಇಲ್ಲೇನು, ಲೈವ್ ವೈರ್ ಇಸ್ ದ ಓನ್ಲಿ ಕ್ಯಾರಿಯರ್ ಆಫ್ ಹೈ ಇಲೆಕ್ಟ್ರಿಕ್ ಪೊಟೆನ್ಶಿಯಲ್. ಲೈವ್ ವೈರ್ ಏನಿದೆ ದಟ್ ಈಸ್ ದ ಓನ್ಲಿ ಕ್ಯಾರಿಯರ್ ಆಫ್ ಹೈ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್, ನಾಟ್ ದ ನ್ಯೂಟ್ರಲ್ ವೈರ್. ಹಾಗಾಗಿ ನಾವು ಯಾರನ್ನ ಕಟ್ ಮಾಡ್ಬೇಕು, ಎಲ್ಲಿ ನಾವು ಕಟ್ ಆಫ್ ಮಾಡ್ಬೇಕಂದ್ರೆ ನಾವು ಲೈವ್ ವೈರ್ಗೆ ಅಲ್ಲಿ ಕನೆಕ್ಷನ್ ಕೊಟ್ಟಿರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಆಸ್ ದ ಅಪ್ಲಿಯಾನ್ಸಸ್ will remain live can result in the fatal electric shock. Electric equipment will be damaged as the fuse will not work. Thank you.